ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಔತಣಕೂಟದಲ್ಲಿ ಗೈರು ಹಾಜರಾಗಿ ಬಿಜೆಪಿ ಔತಣಕೂಟದಲ್ಲಿ ಹಾಜರಾಗಿ ಸಂಚಲನಕ್ಕೆ ಕಾರಣ ಆಗಿದ್ರು. ಆದರೆ ಇದರ ಹಿಂದೆ ರಮೇಶ್ ಜಾರಕಿಹೊಳಿಯ ಗೇಮ್ ಪ್ಲಾನ್ ಇದೆ, ಬ್ಲಾಕ್ ಮೇಲ್ ತಂತ್ರ ಇದೆ ಅನ್ನುವಂಥದ್ದು. ಯಾಕಂದ್ರೆ ಸಂಪುಟ ಪುನರಚನೆಯ ಒಂದು ಪ್ರಾಸೆಸ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹಲವರನ್ನ ಕೈಬಿಟ್ಟು ಹಲವರನ್ನ ಹೊಸದಾಗಿ ಸ್ಥಾನ ಕೊಡೋ ಬಗ್ಗೆಯಲ್ಲಿ ಯೋಚನೆ ನಡೆಸಲಾಗ್ತಾ ಇದೆ. ಆಲ್ರೆಡಿ ಹಲವಾರು ಬಾರಿ ಬಂಡಾಯ ಇದ್ದು ಒಂದು ರೀತಿ ವರಿಷ್ಠರ ಕೆಂಗಣಿಗೂ ಕೂಡ ರಮೇಶ್ ಜಾರಕಿಹೊಳಿ ಗುರಿಯಾಗಿದ್ದಾರೆ. ಮಂತ್ರಿ ಸ್ಥಾನ ಕೈ ತಪ್ಪಬಹುದು ಅನ್ನುವಂಥ ಭೀತಿಯಲ್ಲಿ ರಮೇಶ್ ಜಾರಕಿಹೊಳಿ ಈ ರೀತಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಬಿಜೆಪಿ ಪಾಳಯದಲ್ಲಿ ಒಂದ್ಸಲಿ ಕಾಣಿಸ್ಕೊಂಡು, ನೋಡಿ ನನ್ನನ್ನೇನಾದರೂ ನೀವು ಟಚ್ ಮಾಡಕ್ ಬಂದ್ರೆ ನಾನು ಜಂಪ್ ಮಾಡಿಬಿಡ್ತೀನಿ, ಎಲ್ಲರನ್ನೂ ಕರ್ಕೊಂಡು ಸರ್ಕಾರ ಬೆಳೆಸ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡೋಕೆ ರಮೇಶ್ ಜಾರಕಿಹೊಳಿ ಮುಂದಾಗಿದ್ದಾರೆ ಅನ್ನುವಂತಹ ಆರೋಪವನ್ನ ಇಲ್ಲಿ ಈಗ ಮಾಡಲಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಬ್ಲಾಕ್ ಮೇಲ್ ತಂತ್ರವನ್ನ ಇಲ್ಲಿ ಅನುಸರಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ, ಮಂತ್ರಿಗಿರಿ ಕೈತಪ್ಪುವ ಭೀತಿ ಹಿನ್ನೆಲೆಯಲ್ಲಿ ಈ ರೀತಿ ಮಾಡ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಅಂತ ಈಗ ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಸುಮ್ಮನೆದ್ರೆ ಇವರು ಮಂತ್ರಿ ಸ್ಥಾನವನ್ನು ಕಿತ್ಕೊಳ್ತಾರೆ ಅನ್ನುವಂತಹ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ಸಂಪುಟ ಪುನರಚನೆ ವೇಳೆ ತಮ್ಮ ಸ್ಥಾನಕ್ಕೆ ಕುತ್ತು ಬರಬಾರದು, ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಹೇಳಿ ಅದನ್ನ ಖಾತ್ರಿಪಡಿಸುವ ಸಲುವಾಗಿ ಎನ್ಶೋರ್ ಮಾಡ್ಕೊಳ್ಳೋಕೆ ರಮೇಶ್ ಜಾರಕಿಹೊಳಿ ಒಂದು ರೌಂಡ್ ಬಿಜೆಪಿ ಕ್ಯಾಂಪಲ್ಲಿ ಕಾಣಿಸ್ಕೊಂಡು ಈಚೆ ಬಂದ್ಬಿಟ್ರೆ ಗಾಬರಿಗೊಳಗಾಗ್ತಾರೆ, ನನ್ನನ್ನು ಟಚ್ ಮಾಡಕ್ ಬರಲ್ಲ ಇವರು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಈ ರೀತಿ ಬ್ಲಾಕ್ ಮೇಲ್ ತಂತ್ರವನ್ನ ಅನುಸರಿಸಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಈಗ ಕಾಂಗ್ರೆಸ್ ಪಾಳಯದಲ್ಲಿ ಹರಿದಾಡ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ರಮೇಶ್ ಜಾರಕಿಹೊಳಿ ಅವರು ಸಡನ್ ಆಗಿ ಬಿಜೆಪಿ ಕ್ಯಾಂಪ್ನಲ್ಲಿ ಕಾಣಿಸ್ಕೊಂಡು ಬಂದಿರೋದು ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಸಂಪುಟ ಪುನರಚನೆಯ ಪ್ರಕ್ರಿಯೆ ನಡೀತಾ ಇದೆ. ತಮ್ಮ ಸ್ಥಾನಕ್ಕೆಲ್ಲಾದ್ರೂ ಕತ್ರಿ ಹಾಕ್ತಾರಾ ಅನ್ನುವಂಥ ಒಂದು ಭೀತಿಯಿಂದ ಈ ರೀತಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಇಲ್ಲಿ ಅಂತ ಸಹದೇವ್. ಹೌದು ಮಲ್ತೇಶ್, ಈಗ ಸದ್ಯ ಏನು ಕಾಂಗ್ರೆಸ್ ರಾಜಕೀಯ ವಲಯದಲ್ಲಿ ಇಂಥದ್ದೊಂದು ಪ್ರಶ್ನೆ ಸದ್ಯ ಉದ್ಭವ ಆಗಿರುವಂತದ್ದು ಮತ್ತು ಇಂಥದ್ದೊಂದು ಆರೋಪ ಕೂಡ ಸದ್ಯ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಬರ್ತಾ ಇರುವಂತದ್ದು. ಯಾಕೆಂದ್ರೆ ನಿನ್ನೆ ಕೂಡ ಏನು ಈ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯ ಒಂದು ಔತಣಕೂಟಕ್ಕೆ ಹೋಗಿ ಯಡಿಯೂರಪ್ಪನವರ ಜೊತೆಗೆ ಮತ್ತು ಉಮೇಶ್ ಕತ್ತಿಯವರ ಜೊತೆಗೆ ಸೇರ್ಕೊಂಡು ಒಂದೇ ಟೇಬಲ್ ನಲ್ಲಿ ಒಂದು ಮಾತುಕತೆಯನ್ನ ಮಾಡಿ ಬಹಿರಂಗವಾಗಿ ಇಂಥದ್ದೊಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ. ಇದಕ್ಕಿಂತ ಮುನ್ನ ಮೊನ್ನೆ ಡಿ.ಕೆ. ಶಿವಕುಮಾರ್ ಕೂಡ ಕಾಂಗ್ರೆಸ್ ವತಿಯಿಂದ ಅಂದ್ರೆ ಏನು ಎಲ್ಲಾ ಪಾರ್ಟಿಯವರಿಗೂ ಮತ್ತು ಎಲ್ಲಾ ಸಚಿವರಿಗೂ ಕೂಡ ಔತಣಕೂಟಕ್ಕೆ ಇನ್ವೈಟ್ ಮಾಡಿರ್ತಾರೆ. ಆದ್ರೆ ಅದಕ್ಕೆ ಗೈರಾದಂತಹ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಒಂದು ಕಡೆ ವಿಧಾನ ಸುವರ್ಣಸೌಧದಲ್ಲಿ ಸಂಪುಟ ಸಭೆ ನಡೀತಾ ಇರ್ತದೆ ಅಂತ ಅದೇ ವೇಳೆಯಲ್ಲಿ ಇವರು ಬಿಜೆಪಿಯ ಒಂದು ಔತಣಕೂಟದಲ್ಲಿ ಕಾಣಿಸ್ಕೊಳ್ತಾರೆ. ಅಂದ್ರೆ ಇದಕ್ಕೆ ಮುಖ್ಯವಾಗಿ ಏನು ಈಗ ಸದ್ಯ ಸಂಪುಟ ಪುನರಾರಚನೆ ಏನಿದೆ ಅದರಲ್ಲಿ ಇವರ ಹೆಸರನ್ನ ಬಹುತೇಕ ಕೈ ಬಿಡ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಆ ಒಂದು ತಮ್ಮ ಏನು ಸಚಿವ ಸ್ಥಾನವನ್ನ ಗಟ್ಟಿಗೊಳಿಸಿಕೊಳ್ಳಲು ಇಂಥದ್ದೊಂದು ಬ್ಲಾಕ್ ಮೇಲ್ ತಂತ್ರವನ್ನ ಸದ್ಯ ರಮೇಶ್ ಜಾರಕಿಹೊಳಿ ಅವರು ಅನುಸರಿಸಿದ್ದಾರೆ ಎಂಬ ಒಂದು ಆರೋಪ ಕೂಡ ಮತ್ತು ಅಂತದ್ದೊಂದು ಚರ್ಚೆ ಸದ್ಯ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ರಮೇಶ್ ಜಾರಕಿಹೊಳಿ ಅವರನ್ನ ಕೈಬಿಟ್ಟು ಸತೀಶ್ ಜಾರಕಿಹೊಳಿ ಅವರನ್ನ ಸಂಪುಟಕ್ಕೆ ಕರೆದುಕೊಂಡು ಬಂದಿದ್ದೆ ಆದ್ರೆ ಮತ್ತೆ ಇವರಿಗೆ ಹಿನ್ನಡೆ ಆಗ್ಬೋದು ಮತ್ತು ಇವರ ಏನು ಸದ್ಯದ ವರ್ಚಸ್ ಏನಿದೆ ಅದು ಕಡಿಮೆ ಆಗ್ಬೋದು. ಈ ಒಂದು ರಾಜಕೀಯ ವಲಯದಲ್ಲಿ ತಮ್ಮನ್ನ ಕಡೆಗಣಿಸ್ತಾರೆ ಎಂಬ ಒಂದು ಏನು ನಿಟ್ಟಿನಲ್ಲಿ ಇಂಥದ್ದೊಂದು ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಸದ್ಯ ಹರಿದಾಡ್ತಾ ಇರುವಂತದ್ದು ಮಾಲ್ತೇಶ್. ಥ್ಯಾಂಕ್ ಯು ಭೀಮ್ದೇವ್.